ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 30ರ ಒಂದು ಕನ್ನಡ ಬಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಬಸ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜುಲೈ 29. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಪ್ರಶ್ನೆನೂ ಕೂಡ ಇಂಪಾರ್ಟೆಂಟು ಮತ್ತು ಟಾಪಿಕ್ಕು ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇದ್ರ ಮೇಲೆ ಸುಮಾರು ಬಾರಿ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ, ಈ ಒಂದು ನಿಮ್ಮ KAS ಒಂದು ಪ್ರಿಲಿಮ್ಸ್ ಪೇಪರ್ 2 ಎಕ್ಸಾಮಿನೇಷನ್ ಪೇಪರ್ 2Dಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳು ಹೊಂದಿದಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಆಮೇಲೆ ಹುಲಿ ಯೋಜನೆಯನ್ನ ಮೊದಲೇನು ಜಾರಿಗೆ ತಂದಿದೀವಿ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದರೆ, ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ ಅಂತ ಕೇಳಿದರೆ, ಎಲ್ಲಿ ಆಮೇಲೆ ಎಷ್ಟು ಇದಂತ ಕೇಳಿದರೆ, ಆಮೇಲೆ ನ್ಯಾಷನಲ್ ಪಾರ್ಕ್ ಕೂಡ ಕೇಳಿದ್ದಾರೆ. ಅರ್ಥಾಯ್ತಾ? ಈ ಎಲ್ಲಾ ಆಯಾಮಗಳಲ್ಲಿ ನಾವೇನ್ ಮಾಡೋಣ, ಈ ಒಂದು ನ್ಯೂಸ್ ಇಂದಾಗಿ ಡಿಸ್ಕಷನ್ ಮಾಡೋಣ. ನೋಡಿ, ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಏನ್ ಮಾಡ್ತೀವಿ, ನಾವು ಆಚರಣೆಯನ್ನ ಮಾಡ್ತೀವಿ. ಈ ಪ್ರತಿ ವರ್ಷ ಜುಲೈ 29ರಂದು ನಾವು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆನ ಆಚರಣೆ ಮಾಡೋಣ ಅನ್ನೋದನ್ನ ನಿರ್ಧಾರವನ್ನ ಮೊಟ್ಟ ಮೊದಲನೇ ಬಾರಿಗೆ 2010ರಲ್ಲಿ ರಷ್ಯಾದ ಸೇಂಟ್ ಬರ್ಗ್ ನಲ್ಲಿ ನಡೆದ ಒಂದು ನಿರ್ಧಾರ ಅಂದ್ರೆ ಒಂದು ಸಭೆ ನಡೆದಿತ್ತು. ಸೊ ಆ ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಏನ್ ನಿರ್ಧಾರ ತೆಗೆದುಕೊಳ್ಳಲಾಯಿತು? ಜುಲೈ 29 ನಾವು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನ ಮಾಡೋಣ ಅಂತ. ಇದು ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ. ಅರ್ಥ ಆಯ್ತಾ? ನಾವು ಹುಲಿ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿ ಯಾವುದಂದ್ರೆ ಹುಲಿ ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯದರ ಜೀವಿತಾವಧಿ ಎಷ್ಟಾದ್ರೆ 10ರಿಂದ 15 ವರ್ಷಗಳಿದೆ. ಅರ್ಥ ಆಯ್ತಾ? 10ರಿಂದ 15 ವರ್ಷದ ಇದು ಬದುಕುತ್ತೆ ಹುಲಿ. ಆಮೇಲೆ ಹುಲಿಯ ಪ್ರಭೇದಗಳು, ಆಯ್ತಾ, ಹುಲಿಯ ಪ್ರಭೇದಗಳು ಸುಮಾರಿದೆ. ಎಷ್ಟಂದ್ರೆ 5ರಿಂದ 6 ಹುಲಿ ಪ್ರಭೇದಗಳಿದಾವೆ. ನೋಡಿ, ಆ ಹುಲಿಯ ಪ್ರಭೇದಗಳು ಯಾವ್ಯಾವ ಒಂದು ರೀಸನ್ ಅಲ್ಲಿ ಕಾಣಿಸ್ತಾವ, ಎಷ್ಟಿದಾವೆ ಅಂತಕ್ಕಂಥದ್ದು ಇನ್ ಡೆಪ್ತ್ ಆಗಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಹೇಳಿದೀವಿ. ಆಮೇಲೆ ಮ್ಯಾಗಝಿನ್ ಅಲ್ಲಿ ಕೂಡ ನಾವು ಹೇಳಿದೀವಿ. ಆ ಪ್ರಭೇದ ಬಗ್ಗೆ ನಿಮ್ಗೆ ಈಗ ನಾನು ಹೇಳಲ್ಲ. ಈಗ ಏನಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಮಾತ್ರ ಬ್ರಷ್ ಅಪ್ ಅನ್ನ ಮಾಡಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕಂಡುಬರೋ ಹುಲಿ ಒಂದು ಮೀಸಲು ಪ್ರದೇಶಗಳು ಯಾವುವು ಅಂದ್ರೆ, ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, BRT ಹುಲಿ ಸಂರಕ್ಷಿತ ಪ್ರದೇಶ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಇವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಡೈರೆಕ್ಟ್ ಆಗಿ. ಅರ್ಥ ಆಯ್ತಾ? ಇಲ್ಲಿವರೆಗೆ ಏನು ಗೊತ್ತಾಯ್ತು ಅಂದ್ರೆ, ನಮಗೆ ಹುಲಿ ಅಂತಕ್ಕಂಥ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ. ಆ ಹುಲಿಯ ಕುರಿತು ಜಾಗೃತಿ ಮೂಡಿಸಲು ಜುಲೈ 29ರಂದು ನಾವು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಡೇನ 2010ರಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಆಮೇಲೆ ಹುಲಿ ಒಂದು ಬದುಕು ವಯಸ್ಸು 10ರಿಂದ 15 ವರ್ಷವರೆಗೆ ಬದುಕುತ್ತೆ. ಹಾಗಾದ್ರೆ ಈ ಹುಲಿಯನ್ನ ಸಂರಕ್ಷಣೆ ಮಾಡೋಗೋಸ್ಕರ ಯಾವಂದ್ರೆ ಹುಲಿ ಯೋಜನೆಯನ್ನ 1973ರಲ್ಲಿ ಜಾರಿಗೆ ತರಲಾಯಿತು. ಸೊ ಈ ಹುಲಿ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಹುಲಿಯನ್ನ ಸಂರಕ್ಷಣೆ ಮಾಡೋಗೋಸ್ಕರ ಮೀಸಲು ಪ್ರದೇಶಗಳಿದಾವೆ. ಅವು ಯಾವ್ಯಾವ ಅಂತಕ್ಕಂಥದ್ದು ಇಲ್ಲಿವರೆಗೆ ನಿಮಗೆ ಮಾಹಿತಿಯನ್ನು ನಾನು ನೀಡಿದ್ದೇನೆ. ಈಗ ಇನ್ನು ಹುಲಿ ಗಣತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಈ ಹುಲಿ ಗಣತಿಯನ್ನು ಮಾಡಲಾಗುತ್ತೆ. ಅರ್ಥಾತ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನ್ ಮಾಡುತ್ತೆ, ಹುಲಿ ಗಣತಿಯನ್ನ ಮಾಡುತ್ತೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನ್ ಮಾಡುತ್ತೆ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, NTCA ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ, ಪ್ರತಿ ವರ್ಷ ಹುಲಿ ಜನಗಣತಿ ಮಾಡುತ್ತೆ. ಎಷ್ಟು ವರ್ಷಕ್ಕೆ ಒಂದು ಬಾರಿ? 4 ವರ್ಷಕ್ಕೆ ಒಂದು ಬಾರಿ. ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ಟಾಪ್ ರಾಜ್ಯಗಳು ಯಾವ ಅಂದ್ರೆ, ಮಧ್ಯಪ್ರದೇಶ 785 ಹುಲಿಗಳು ಹೊಂದಿದೆ, ಕರ್ನಾಟಕ 563 ಹುಲಿಗಳಿದಾವೆ, ಉತ್ತರಾಖಂಡ 560 ಹುಲಿಗಳು. ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದು, ರೀಸೆಂಟ್ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಕರ್ನಾಟಕ 563, ಮಧ್ಯಪ್ರದೇಶ್ 785 ಹುಲಿಗಳನ್ನು ಒಂದು ಮುಖಾಂತರ ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡ್ರಿ, ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ತಗೊಂಡಿಲ್ಲ, ಯಾರಿಗೆ ನಿಮಗೆ ನ್ಯೂಸ್ ಇನ್ನೂ ಅಪರಿಪೂರ್ಣ ಅನಿಸ್ತಾ ಇದೆ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಯಾರಿಗೆ ಬೇಕು, KS ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ, PDO ಎಕ್ಸಾಮಿನೇಷನ್ ದೃಷ್ಟಿಗಾಗಿ ನೋಡಿ, ನಾವು ಮಂತ್ಲಿ ಮ್ಯಾಗಝಿನ್ಗಳನ್ನು ಪ್ರೊವೈಡ್ ಮಾಡ್ತೀವಿ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024ವರೆಗೆ 720 ಆಗುತ್ತೆ. 2022 ಜಾನ್ ಟು ಜೂನ್ 2024ವರೆಗೆ 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ತಮಗೆ ಸಾಫ್ಟ್ ಫಾರ್ಮೆಟ್ ಅಲ್ಲಿ PDF ಫಾರ್ಮೆಟ್ ಅಲ್ಲಿ ನಾವು ಕಳಿಸ್ತೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಯಾವ ದೇಶದಲ್ಲಿರೋ ಚಿನ್ನದ ಗಣಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಮೊದಲನೇ ಆಪ್ಷನ್ ಜಪಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 46ನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಸಭೆಯಲ್ಲಿ ನಡೀತಾ ಇದೆ. ಅದು ಎಲ್ಲಿ ಅಂದ್ರೆ ಭಾರತದಲ್ಲಿ ನಡೀತಾ ಇದೆ. ಸೊ ಭಾರತದಲ್ಲಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿ ನಾನು, ಆಸಾಂನಲ್ಲಿ ಇರ್ತಕ್ಕಂಥ ಒಂದು ಮಸೀದಿಯನ್ನ
ಇತ್ತೀಚೆಗೆ ಏನಂದ್ರೆ ವಿಶ್ವ ಪರಂಪರೆ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಆ ಮೂಲಕ ಭಾರತದ ತಾಣಗಳು ಎಷ್ಟಂದ್ರೆ 43ಕ್ಕೆ ಏರಿಕೆಯಾಗಿದೆ. 42ನೇದು ಯಾವುದು, 41ನೇದು ಯಾವುದು, ಆಮೇಲೆ ಟೋಟಲ್ ಮಿಶ್ರ ತಾಣಗಳು ಎಷ್ಟಿದಾವೆ, ಆಮೇಲೆ ಕಲ್ಚರಲ್ ಎಷ್ಟಿದಾವೆ ಅಂತಕ್ಕಂಥದ್ದನ್ನು ನಾನು, ಮತ್ತು ನೈಸರ್ಗಿಕ ಎಷ್ಟಿದಾವೆ, ಇವೆಲ್ಲವನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಇದು ಅಪ್ಡೇಟ್ ಮಾಡ್ಕೋಬೇಕು ಇನ್ಫಾರ್ಮೇಷನು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿ ಜಪಾನ್ನ ಒಂದು ಶಾಡೋ ದ್ವೀಪದಲ್ಲಿರುವ ವಿವಾದಾತ್ಮಕ ಚಿನ್ನದ ಗಣಿಯನ್ನ ಸಾಂಸ್ಕೃತಿಕ ಪಾರಂಪರಿಕ ತಾಣವಾಗಿ ನೋಂದಾಯಿಸಲು ನಿರ್ಧಾರ ತೆಗೆದುಕೊಂಡಿದೆ. ಅದತ್ತ ಒಂದು ಚಿನ್ನದ ಗಣಿ ಅದು ಎಲ್ಲಿಂದ್ರೆ ಜಪಾನ್ ಒಂದು ಶಾಡೋ ದ್ವೀಪದಲ್ಲಿದೆ. ಸೊ ಆ ಶಾಡೋ ದ್ವೀಪದಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿಯನ್ನ ಈಗ ಏನಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಈ ಗಣಿಯಲ್ಲಿ 2ನೇ ವಿಶ್ವ ಸಮರದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ ಕರಾಳ ಇತಿಹಾಸದ ಚಿತ್ರಣವನ್ನು ಪ್ರದರ್ಶಿಸಲು ಜಪಾನ್ ಒಪ್ಪಿದ ನಂತರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆಯ್ತಾ, ಜಪಾನ್ ಏನ್ ಮಾಡಿದೆ, ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಪಾನ್ ಕೂಡ ಅದಕ್ಕೆ ಸಮ್ಮತಿಯನ್ನು ನೀಡಿದೆ. ಶಾಡೋ ದ್ವೀಪದಲ್ಲಿರುವ ಚಿನ್ನದ ಗಣಿಯನ್ನ ಸೇರಿಸಿ ಅಂತ. ಸೊ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ನಡುವಿನ ಸಂಬಂಧಗಳಲ್ಲಿ ಆಗಿರುವ ಇದು ಸುಧಾರಣೆ ಎಂದು ಸೂಚಿಸ್ತಾರ. ಯಾಕಂದ್ರೆ ವಿಶ್ವ ಸಮರ 1 ಏನ್ ನಡೀತಾ ಇತ್ತು ಅಂದ್ರೆ ವರ್ಲ್ಡ್ ವಾರ್ 1, ಆ ಸಂದರ್ಭದಲ್ಲಿ ಕೆಲವೊಂದು ಟಸಲ್ಸ್ಗಳು ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ಮೇಲೆ ಭಿನ್ನಾಭಿಪ್ರಾಯಗಳಿದ್ದು. ಸೊ ಇವೊಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಆ ರೀಸನ್ ಅನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾದ ವಿಮೋಚನಾ ಹೋರಾಟ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದಕವಾಗಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಅವರಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆ ತಾಣದ ಪಟ್ಟಿಗೆ ಸೇರಿಸಲಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟು, ಅಪ್ಡೇಟೆಡ್ ಮಾಹಿತಿ ಗೊತ್ತಿರಬೇಕು. ಭಾರತ ಆಯೋಜಿಸಿದ 46ನೇ ವಿಶ್ವ ಪಾರಂಪರಿಕ ಸಮಿತಿಯ ಸಭೆಯಲ್ಲಿ ಈ 2 ಘೋಷಣೆಗಳನ್ನ ಮಾಡಲಾಗಿದೆ. ಇವೆರಡೂ ಒಂದು ನಿಮಗೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಅಂದ್ರೆ 2024-25ನೇ ಸಾಲಿನ ಬಜೆಟ್ ಪ್ರಕಾರ ಶಿಕ್ಷಣಕ್ಕೆ ಎಷ್ಟು % ಹಣವನ್ನ ಮೀಸಲಿಡಲಾಗಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2.5%. ಟೋಟಲ್ ಅಮೌಂಟ್ ಎಷ್ಟಿದೆ, ಸೊ ಟೋಟಲ್ ಅಮೌಂಟ್ ಅಲ್ಲಿ ಎಷ್ಟಂದ್ರೆ 2.5% ಏನ್ ಮಾಡಿದ್ದಾರೆ ಅಂದ್ರೆ ಮೀಸಲಿಟ್ಟಿದ್ದಾರೆ. ಸೊ GDP ಒಂದು 0.7% ಆಗುತ್ತೆ. ಆಯ್ತಾ, 0.337. 2024-25ನೇ ಸಾಲಿನ ಬಜೆಟ್ ನಲ್ಲಿ ಶಿಕ್ಷಣದ ಪಾಲು ಶೇಕಡ 2.5% ದೇಶದ GDPಗೆ ಹೋಲಿಸಿದಾಗ ಇದರ ಪ್ರಮಾಣ ಬರೀ 0.37%. ಅಥವಾ GDP ಕಂಪೇರ್ ಮಾಡಿದಾಗ 0.37%. ಆಮೇಲೆ ಟೋಟಲ್ ಅಮೌಂಟ್ ಎಷ್ಟು ಒಂದು ಗಾತ್ರದ ಬಜೆಟ್ ಇದೆ ಅಂತಕ್ಕಂಥ ನೋಡ್ತಾ ಬಂದಾಗ ಬಜೆಟ್ ಗಾತ್ರಕ್ಕೆ ಕಂಪೇರ್ ಮಾಡಿದಾಗ ಇಟ್ ಇಸ್ 7%. ಅಥವಾ 2.5% ಆಗುತ್ತೆ. ಇನ್ನು GDP ಹೋಲಿಸಿದಾಗ 0.37% ಆಗುತ್ತೆ. ಶಿಕ್ಷಣಗೋಸ್ಕರ ಇಟ್ಟಿದ್ದ ಅಮೌಂಟ್ ನೋಡಿ ಎಷ್ಟೊಂದು ಕಡಿಮೆ ಇದೆ. ಕೊಠಾರಿ ಆಯೋಗದ ಪ್ರಕಾರ ದೇಶದ ಭವಿಷ್ಯ ತರಗತಿಗಳನ್ನು ರೂಪಿತವಾಗಿರುತ್ತದೆ. ದೇಶದ ಭವಿಷ್ಯ ಅಂತಕ್ಕಂಥದ್ದು ತರಗತಿಗಳಲ್ಲಿ ರೂಪಿತವಾಗುತ್ತೆ ಅಂತಕ್ಕಂಥ 1966ರಿಂದ ಇದು ಪ್ರಸ್ತಾಪ ಮಾಡಿದೆ ಕೊಠಾರಿ ಆಯೋಗ. ಈ ಆಯೋಗದ ಪ್ರಕಾರ ಶಿಕ್ಷಣಕ್ಕೆ ಅಟ್ಲೀಸ್ಟ್ ಎಷ್ಟಂದ್ರೆ ಮಿನಿಮಮ್ 6% ಮೀಸಲಿಡಬೇಕು ಅಂತಕ್ಕಂಥದ್ದು ಈ ಆಯೋಗದ ಒಂದು ಶಿಫಾರಸು. ಬಟ್ ಅದು ಇನ್ನು ಶಿಫಾರಸೇ ಉಳಿದಿದೆ, ಅದು ರಿಕಮೆಂಡೇಶನ್ ಅಥವಾ ಇಂದು ಏನಂದ್ರೆ ಅದನ್ನ ಪ್ರಾಕ್ಟಿಕಲಿ ಕೇಮ್ ಟು ನಾಟ್ ಫೋರ್ಸ್. ಅಥವಾ ಪ್ರಾಕ್ಟಿಕಲಿ ಇಲ್ಲಿವರೆಗೆ ಯಾವ ಸರ್ಕಾರ ಕೂಡ 6% ಆಫ್ ದಿ GDP ಅಷ್ಟು ಹಣವನ್ನ ಮೀಸಲಿಟ್ಟಿಲ್ಲ. ಎದರಿಗೋಸ್ಕರ? ಶಿಕ್ಷಣದಗೋಸ್ಕರ. ಅದಾಯ್ತಾ, ಗೊತ್ತಿರಬೇಕು ನಿಮಗೆ. ಕೊಠಾರಿ ಆಯೋಗ 6%, 2.5% ಆಫ್ ಟೋಟಲ್ ಅಮೌಂಟು. ಆಮೇಲೆ ಬಜೆಟ್ ಕಂಪೇರ್ ಮಾಡಿದಾಗ 0.37% ಇನ್ಫಾರ್ಮೇಶನ್. ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಸುದ್ದಿಯಲ್ಲಿದ್ದ ಮನು ಭಾಕರ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಿಸ್ತೂಲ್ ಇಸ್ ದ ರೈಟ್ ಆನ್ಸರ್. ನಿನ್ನನ್ನು ಕೂಡ ಇವ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಮತ್ತೆ ಇವತ್ತು ಒಂದು ಹಿಸ್ಟ್ರಿಯನ್ನು ಮಾಡಿದ್ದಾರೆ. ಏನಂದ್ರೆ ಒಲಿಂಪಿಕ್ಸ್ ನಲ್ಲಿ ಭಾರತ 2ನೇ ಪದಕವನ್ನು ಗೆದ್ದುಕೊಂಡಿದೆ. ಆಯ್ತಾ, 2ನೇ ಪದಕ ಗೆದ್ದುಕೊಂಡಿದೆ ಭಾರತ. 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ವಿಭಾಗದಲ್ಲಿ ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಆಯ್ತಾ, ಪಿಸ್ತೂಲ್ ಒಂದು ಮಿಶ್ರ ವಿಭಾಗದಲ್ಲಿ, ಅಲ್ಲಿ ಏನಂದ್ರೆ ಸಿಂಗಲ್ಸ್ ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಆಲ್ರೆಡಿ ಅವರು ಗೆದ್ದಿದ್ರು. ಮೊದಲ ಪದಕ ಕಂಚಿನ ಪದಕವನ್ನು ಗೆದ್ದಿದ್ರು. ಆ ಮೂಲಕ ಒಂದು ಒಲಿಂಪಿಕ್ಸ್ ನಲ್ಲಿ ಪಿಸ್ತೂಲ್ ವಿಭಾಗದಲ್ಲಿ ಪದಕವನ್ನು ಗೆದ್ದ ಮೊದಲ ಮಹಿಳೆ ಮತ್ತು ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಪದಕದ ಮೂಲಕ ಆರಂಭ ಮಾಡಿದ ಮೊದಲ ಮಹಿಳೆ ಯಾರು ಅಂದ್ರೆ ಮನು ಭಾಕರ್ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಈ ಬಾರಿ ಏನಾಗಿದೆ ಅಂದ್ರೆ ಇವತ್ತು ಏನ್ ಮಾಡಿದಾರೆ ಅಂದ್ರೆ ಇಬ್ರು ಸೇರಿಬಿಟ್ಟು ಮಿಶ್ರ ವಿಭಾಗದಲ್ಲಿ ಸರ್ಬ್ಜೋತ್ ಸಿಂಗ್ ಮತ್ತು ಇವರು ಮನು ಭಾಕರ್ ಅವರು ಪಿಸ್ತೂಲ್ ವಿಭಾಗದಲ್ಲಿ ಮಿಶ್ರ ವಿಭಾಗದಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಮನು ಭಾಕರ್ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಈಗಾಗಲೇ ಈ ಹಿಂದೆ. ಈಗ ಮಿಶ್ರ ವಿಭಾಗದಲ್ಲೂ ಮನು ಭಾಕರ್ ಪದಕಕ್ಕೆ ಮುತ್ತಿ ಇಟ್ಟಿದ್ದಾರೆ. ಈ ಮೂಲಕ ಒಂದೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಪದಕ ಪಡೆದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಒಂದೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಪದಕ ಪಡೆದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಯಾರಂದ್ರೆ ಮನು ಭಾಕರ್ ಅಂತಕ್ಕಂಥ ಗೊತ್ತಿರಬೇಕು. ಅವರು ಕುಸ್ತಿ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕು. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಫಿಕ್ಸ್ ಇವ್ರ ಮೇಲೆ ಕ್ವಶನ್ ಬರುವ ಸಂಭಾವನೆ ಜಾಸ್ತಿ ಇದೆ.
ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಹುಮಾಯೂನ್ ಸಮಾಧಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ಇಸ್ ದ ರೈಟ್ ಆನ್ಸರ್. ಇದು ಯಾಕೆ ನಾನು ಹುಮಾಯೂನ್ ಸಮಾಧಿ ಬಗ್ಗೆ ಕೇಳಿದ್ದೀನಿ ಅಂತಕ್ಕಂಥ ನೋಡ್ತಾ ಬಂದಾಗ ನೋಡಿ, ಭಾರತ ಮೊದಲ ಮುಳುಗಿದ ವಸ್ತು ಸಂಗ್ರಹಾಲಯ, ಅರ್ಥ ಆಯ್ತಾ, ಅಂದ್ರೆ ಈ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯ, ದಟ್ ಈಸ್ ಮ್ಯೂಸಿಯಂ ಅನ್ನ ಇತ್ತೀಚೆಗೆ ಉದ್ಘಾಟನೆಯನ್ನ ಮಾಡಲಾಗಿದೆ. ಸೊ ಇದನ್ನ ದೆಹಲಿ ಹುಮಾಯೂನ್ ಸಮಾಧಿಯ ಒಂದು ಸಂಕೀರ್ಣದಲ್ಲಿ ಉದ್ಘಾಟಿಸಲಾಗಿದೆ. ದೆಹಲಿಯಲ್ಲಿ ಹುಮಾಯೂನ್ ಸಮಾಧಿ ಇದೆ, ಆ ಸಂಕೀರ್ಣದಲ್ಲಿ ಮುಳುಗಿದ ವಸ್ತು ಸಂಗ್ರಹಾಲಯ, ಭಾರತದ ಮೊದಲ ನೀರಿನಲ್ಲಿ ಮುಳುಗಿದ ವಸ್ತು ಸಂಗ್ರಹಾಲಯವನ್ನ ಉದ್ಘಾಟನೆ ಮಾಡಿದ್ದಾರೆ. ಸೊ ಎಲ್ಲಿ? ದೆಹಲಿಯನ್ನು ಹುಮಾಯೂನ್ ಸಮಾಧಿಯ ಸಂಕೀರ್ಣದಲ್ಲಿ. ದೆಹಲಿ ಹುಮಾಯೂನ್ ಸಮಾಧಿಯು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಆಯ್ತಾ, ಹುಮಾಯೂನ್ ಸಮಾಧಿ ಇದೊಂದು ವಿಶ್ವ ಪಾರಂಪರಿಕ ತಾಣವಾಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಯಿತು, ಮತ್ತು ನ್ಯೂಸಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಗೊತ್ತಾಯಿತು. ಹಾಗಾದ್ರೆ ಹುಮಾಯೂನ್ ಸಮಾಧಿ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಈ ಹುಮಾಯೂನ್ ಸಮಾಧಿಯು 1570ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಸಮಾಧಿಯು ಭಾರತೀಯ ಉಪಖಂಡದ ಮೊದಲ ಉದ್ಯಾನ ಸಮಾಧಿಯಾಗಿರುವುದರಿಂದ ಒಂದು ನಿರ್ದಿಷ್ಟ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮತ್ತೆ ಇದು ಇಂಪಾರ್ಟೆಂಟ್ ಏನಂದ್ರೆ, ಇದು ಇಂಡಿಯನ್ ಸಬ್ ಕಾಂಟಿನೆಂಟ್, ಅದು ಅರ್ಥಾತ್ ಭಾರತೀಯ ಒಂದು ಉಪಖಂಡದ ಮೊದಲ ಉದ್ಯಾನ ಸಮಾಧಿ ಇದು. ಯಾವುದು? ಹುಮಾಯೂನ್ ಸಮಾಧಿ. ಎಲ್ಲಿದೆ? ದೆಹಲಿಯಲ್ಲಿದೆ. ಎಷ್ಟರ ನಿರ್ಮಾಣ ಮಾಡಲಾಯಿತು? 1570ರಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಸಮಾಧಿ ಇರುವ ಸ್ಥಳ ಎಲ್ಲಿದೆ? ದೆಹಲಿಯಲ್ಲಿದೆ. ಇದೀಗ ಮೊಘಲ ಮನೆತನದ ಮೊದಲ ಉದ್ಯಾನ ಸಮಾಧಿ ಆಗಿದೆ ಇದು. ಅರ್ಥ ಆಯ್ತಾ? ಇದು ಏನಂದ್ರೆ ಮೊಘಲ ಮನೆತನದ ಮೊದಲ ಉದ್ಯಾನ ಸಮಾಧಿ ಮತ್ತು ಭಾರತೀಯ ಉಪಖಂಡದ ಮೊದಲ ಉದ್ಯಾನ ಸಮಾಧಿ ಯಾವುದಂದ್ರೆ ಅದು ನಾವು ಹುಮಾಯೂನ್ ಸಮಾಧಿ ಅಂತ ಹೇಳ್ತೀವಿ. ಆಯ್ತಾ? ಮೊಘಲ ಮನೆತನದ ಅಂತಾನು ಕೇಳ್ಬೋದು, ಅಥವಾ ನಿಮಗೆ ಭಾರತೀಯ ಉಪಖಂಡದಲ್ಲಿ ಆದರೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಅರ್ಥ ಆಯ್ತಾ? 1993ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವೆಂದು ಇದನ್ನು ಘೋಷಣೆ ಮಾಡಲಾಗಿದೆ. ಆಯ್ತಾ? ಯುನೆಸ್ಕೋ ಒಂದು ವಿಶ್ವ ಪರಂಪರೆ ತಾಣ ಅಂತ ಘೋಷಣೆ ಮಾಡಿದ್ರು 1993ರಂದು. ಆಯ್ತಾ? ನ್ಯೂಸಲ್ಲಿ ಇರ್ತಕ್ಕಂಥ ಗೊತ್ತಿರಬೇಕು. ನೀರಿನಲ್ಲಿ ಮುಳುಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯ, ದಟ್ ಇಸ್ ಮ್ಯೂಸಿಯಂ ಅನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ. ಅದು ಭಾರತ ಮೊದಲಾಗಿದೆ. ಅದು ದೆಹಲಿ ಹುಮಾಯೂನ್ ಒಂದು ಸಮಾಧಿ ಇರ್ತಕ್ಕಂಥ ಸಂಕೀರ್ಣದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇನ್ನು ಹುಮಾಯೂನ್ ಸಮಾಧಿ ಬಗ್ಗೆ ಮಾತಾಡ್ತಾ ಬಂದಾಗ ಉದ್ಯಾನ ಸಮಾಧಿಯದು ಭಾರತ ಉಪಖಂಡದ ಮೊದಲ, ಇನ್ನು ಮೊಘಲ ಮನೆತನದ ಮೊದಲ, ಆಮೇಲೆ ಇದು ಇರ್ತಕ್ಕಂಥ ಸ್ಥಳ ದೆಹಲಿಯಲ್ಲಿದೆ. ಆಮೇಲೆ ಹುಮಾಯೂನ್ ಸಮಾಧಿ ಅಂತಕ್ಕಂಥದ್ದು ವಿಶ್ವ ಪರಂಪರೆ ತಾಣವಾಗಿದೆ. 1993ರಲ್ಲಿ ಸೇರಿಸಲ್ಪಟ್ಟಿದೆ. ಇಷ್ಟು ಮಾಹಿತಿ ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇರಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೂಯಿಶ್ ಮಿಷನ್ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ರೀವಿಯಸ್ ನಿಮ್ ಕೆಇ ಎಕ್ಸಾಮಿನೇಷನ್ ಮತ್ತು KPSC ಎರಡರಲ್ಲಿ ಮೇಲೆ ಪ್ರಶ್ನೆ ಕೇಳಿದ್ರ ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುರು ಇಸ್ ದ ರೈಟ್ ಆನ್ಸರ್. ನೋಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಅರ್ಥ ಆಯ್ತಾ, ಗೊತ್ತಿರಬೇಕು. ಜೂಯಿಶ್ ಮಿಷನ್ ಅಂತಕ್ಕಂಥದ್ದು ಯಾವ್ದು ಲಾಂಚ್ ಮಾಡ್ತಾ ಇದೆ? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಲಾಂಚ್ ಮಾಡ್ತದೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಈ ಜೂಯಿಶ್ ಮಿಷನ್ ಅಂತಕ್ಕಂಥದ್ದು ಗುರು ಮತ್ತು ಅದರ 3 ಉಪಗ್ರಹಗಳನ್ನು, ಯಾವುದಂದ್ರೆ ದೊಡ್ಡ ಯೂರೋ ಕ್ಯಾಲಿಸ್ಟೋ ಮತ್ತು ಗ್ಯಾನಿಮೇಡ್, ಅಥವಾ ಯೂರೋ ಕ್ಯಾಲಿಸ್ಟೋ ಮತ್ತು ಗ್ಯಾನಿಮೇಡ್ ಅಂತಕ್ಕಂಥದ್ದು ಗುರು ಗ್ರಹದ 3 ಅತಿ ದೊಡ್ಡ ಉಪಗ್ರಹಗಳು. ಈ 3 ಉಪಗ್ರಹಗಳು ಜೊತೆಗೆ ಗುರು ಗ್ರಹವನ್ನ ಅನ್ವೇಷಿಸಲು ಬಹು ನಿರೀಕ್ಷಿತ, ದಟ್ ಇಸ್ ಜುಪಿಟರ್ ಐಸ್ ಮೂನ್ ಎಕ್ಸ್ಪ್ಲೋರರ್, ಇದು ನಮಗೆ ಎಕ್ಸ್ಪ್ಯಾನ್ಷನ್ ಫಾರ್ಮು ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ಜೂಯಿಶ್ನ ಒಂದು ವಿಸ್ತೃತ ರೂಪ ಜುಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು. ಇದನ್ನ ಮಿಷನ್ ಪ್ರಾರಂಭಿಸುವ ಕೊನೆ ಹಂತವನ್ನು ತಲುಪಿದೆ. ಅರ್ಥ ಆಯ್ತಾ? ಈಗ ಏನಾಗಿದೆ ಅಂದ್ರೆ ಫೈನಲ್ ಹಂತವನ್ನು ತಲುಪಿದೆ. ಈಗ ಏನ್ ಮಾಡ್ತಾ ಅಂದ್ರೆ ಈ ಉಡಾವಣೆ, ಈ ಸದ್ಯದಲ್ಲಿ ಈ ಜೂಯಿಶ್ ಮಿಷನ್ ಅನ್ನ ಉಡಾವಣೆ ಮಾಡಲಾಗುತ್ತೆ. ಜುಪಿಟರ್ ಐಸ್ ಮೂನ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು. ಇದರ ಉದ್ದೇಶ ಗುರು ಮತ್ತು ಇತರ 3 ಗ್ರಹಗಳನ್ನು ಅನ್ವೇಷಣೆ ಮಾಡೋದು. ಯಾವ್ದು ಲಾಂಚ್ ಮಾಡಿದೆ? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಅಂತಕ್ಕಂಥ ಗೊತ್ತಿರಬೇಕು. ಇದು ಯುರೋಪಿಯನ್ ಗುರು ಗ್ರಹಕ್ಕೆ ಮೊದಲ ಮಿಷನ್ ಆಗಿದೆ. ಅರ್ಥ ಆಯ್ತಾ? ಗುರು ಗ್ರಹಕ್ಕೆ ಕಳಿಸುತ್ತಿರುವ ಯುರೋಪ್ ಖಂಡದ ಮೊದಲ ಮಿಷನ್ ಇದು. ಯಾವುದು? ಜೂಯಿಶ್ ಅಂತಕ್ಕಂಥದ್ದು. ಸೊ ಅದಕ್ಕೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥದ ಜುಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಅಂತ ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚಿನ ಮಾಹಿತಿ ಪ್ರಕಾರ ಅತಿ ಹೆಚ್ಚು ನವೋದ್ಯಮಗಳು ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ನೋಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇದನ್ನು ಕೂಡ ಮುಂದೆ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಬಹುದು. ದೇಶದಲ್ಲಿ ಪ್ರಸಕ್ತ ವರ್ಷದ ಜೂನ್ ಅಂತ್ಯದ ವೇಳೆಗೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯಿಂದ ಮಾನ್ಯತೆ ಪಡೆದಿರುವ 1.40 ಲಕ್ಷ ನವೋದ್ಯಮಗಳಿವೆ. ಅರ್ಥ ಆಯ್ತಾ? ಜೂನ್ ಅಂತ್ಯಕ್ಕೆ ಈ ಒಂದು ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಮಾಹಿತಿ ಪ್ರಕಾರ 1.40 ಲ್ಯಾಕ್ ನವೋದ್ಯಮಗಳಿವೆ. ಮಹಾರಾಷ್ಟ್ರವು ಮಾನ್ಯತೆ ಪಡೆದಿರುವ ಅತಿ ಹೆಚ್ಚು ನವೋದ್ಯಮಗಳು ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅತಿ ಹೆಚ್ಚು ಒಂದು ಮಾನ್ಯತೆ ಪಡೆದಿರುವ ನವೋದ್ಯಮಗಳು, ಸ್ಟಾರ್ಟ್ಅಪ್ಸ್ಗಳು, ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳು, ಅರ್ಥ ಆಯ್ತಾ, ಹೊಸದಾಗಿ ಪ್ರಾರಂಭವಾಗ್ತಿರ್ತವೆ ಕಂಪನಿಗಳು, ಸಿಂಪಲ್ ಆಗಿ ಎಲ್ಲಿ? ಮಹಾರಾಷ್ಟ್ರದಲ್ಲಿದ್ದಾವೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ?
ಕ್ವಶನ್ ಡೈರೆಕ್ಟ್ ಆಗಿ ಬರುತ್ತೆ. ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ. ಇತ್ತೀಚಿನ ಮಾಹಿತಿ ಪ್ರಕಾರ ಕರ್ನಾಟಕವು ಅತಿ ಹೆಚ್ಚು ನವೋದ್ಯಮ ಹೊಂದಿರೋದ್ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಯಾವುದಿದೆ? ಮಹಾರಾಷ್ಟ್ರ ಇದೆ. 1.40 ಲಕ್ಷ ನವೋದ್ಯಮಗಳು ಟೋಟಲ್ ಭಾರತದಲ್ಲಿದ್ದಾವೆ. ಅರ್ಥ ಆಯ್ತಾ? ಇಲ್ಲೊಂದು ಏನಂದ್ರೆ ಒಂದು ಸೀಡ್ ಫಂಡ್ ಅಂತಕ್ಕಂಥ ಗೊತ್ತಿರಲಿ. ಸೀಡ್ ಫಂಡ್ ಅಂದ್ರೆ ಏನಂದ್ರೆ ಮಾರುಕಟ್ಟೆ ಪ್ರವೇಶಿಸುವ ನವೋದ್ಯಮಗಳ ಸ್ಥಿರತೆ ಕಾಯ್ದುಕೊಳ್ಳಲು 2 ರಿಂದ 3 ವರ್ಷಗಳ ಇನ್ಕ್ಯುಬೇಟರ್ ಹಂತ ಬೇಕಿದೆ. ಈ ವೇಳೆ ಅವುಗಳಿಗೆ ಹೆಚ್ಚು ಆರ್ಥಿಕ ನೆರವಿನ ಅಗತ್ಯವಿದೆ. ಆಯ್ತಾ? ಈ ಒಂದು ಫಸ್ಟಿಗೆ ಏನೋ ಒಂದು ಸ್ಟಾರ್ಟ್ಅಪ್ ಒಂದು ಕಂಪನಿಯನ್ನು ಏನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, 2 ರಿಂದ 3 ವರ್ಷಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಸೊ ಆ ಪೀರಿಯಡ್ದಲ್ಲಿ ಅವಕ್ಕೆ ಹೆಚ್ಚಿನ ಏನಾಗಿರುತ್ತೆ ಅಂದ್ರೆ ಒಂದು ಆರ್ಥಿಕ ನೆರವು ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇವಾಗ ಆರ್ಥಿಕ ನೆರವನ್ನು ಒದಗಿಸುವಗೋಸ್ಕರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸೀಡ್ ಫಂಡ್ ಅಂತಕ್ಕಂಥ ಜಾರಿಗೆ ತಂದಿದೆ. ಹಾಗಾಗಿ ಅವುಗಳಿಗೆ ಮಾರುಕಟ್ಟೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರವು 2021ರಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಯೋಜನೆಯನ್ನು ಜಾರಿಗೆ ತಂದಿದೆ. ಸ್ಟಾರ್ಟ್ಅಪ್ ಸೀಡ್ ಇಂಡಿಯಾ ಫಂಡ್ ಯಾವಾಗ ಜಾರಿಗೆ ತಂದಿದೆ? 2021ರಲ್ಲಿ ಜಾರಿಗೆ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ ಇನ್ಕ್ಯುಬೇಷನ್ ಪೀರಿಯಡ್ದಲ್ಲಿ ಆರ್ಥಿಕ ಸಹಾಯವನ್ನು ನೀಡುವುದು. ಸೊ ಎಷ್ಟಂದ್ರೆ 50 ಲಕ್ಷದವರೆಗೆ, ಮ್ಯಾಕ್ಸಿಮಮ್ ಎಷ್ಟು? 50 ಲಕ್ಷದವರೆಗೆ ಸಾಲವನ್ನ ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ, ಈ ಫಂಡ್ ಅಡಿಯಲ್ಲಿ. ಅರ್ಥ ಆಯ್ತಾ? ಯಾವುದು? ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಅಂತ ಹೇಳ್ತೀವಿ. 2021ರಲ್ಲಿ ಜಾರಿಗೆ ತಂದಿದೆ. ನವೋದ್ಯಮಗಳು ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರ, 2ನೇ ಸ್ಥಾನದಲ್ಲಿ ಕರ್ನಾಟಕವಿದೆ. ನೋಡಿ, 50 ಲಕ್ಷ ರೂಪಾಯಿಗಳನ್ನು ಇದರಲ್ಲಿ ನೀಡಲಾಗುತ್ತೆ. ಇನ್ನು ಏಂಜಲ್ ಟ್ಯಾಕ್ಸ್ ತೆರಿಗೆ ರದ್ದು ಅಂತಕ್ಕಂಥ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಎಲ್ಲ ಈ ಮಾಹಿತಿಯನ್ನ ನೀಡಿದ್ದೀನಿ. ನೋಡಿ, ನೆಕ್ಸ್ಟ್ ಇಂದ ಒಲ್ಲರಿಸಿದ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಲಂಕಾ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ನ ಸಂಸ್ಥಾಪನಾ ದಿನವನ್ನ ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜುಲೈ 27. ವಿದೇಶಾಂಗ ಸಚಿವ S ಜಯಶಂಕರ್ ಅವರು ಯಾವ ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಟೋಕಿಯೋ. ಇತ್ತೀಚೆಗೆ ಗೂಗಲ್ ಮ್ಯಾಪ್ ಯಾವ ಸ್ಥಳವನ್ನ ಪ್ರವಾಸಿ ಆಕರ್ಷಣೆಯ ತಾಣಗಳ ಪಟ್ಟಿಗೆ ಸೇರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಸ್ಥಾಪಿತವಾದ ಅಮಿತಾಬ್ ಬಚ್ಚನ್ ಪ್ರತಿಮೆಯ ಸ್ಥಳ. 2025ರ ಏಷ್ಯಾ ಕಪ್ ಟೂರ್ನಿಯ ಆತಿಥ್ಯ ಯಾವ ದೇಶ ವಹಿಸಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ರೋಹನ್ ಬೋಪಣ್ಣ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಟೆನ್ನಿಸ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.